ತಾವು ಗಮನಿಸ್ತಾ ಇದ್ರಿ, ನೀವು ಸ್ಟಾರ್ಟಿಂಗ್ ಬಂದಾಗ ಒಂದು ವಿಡಿಯೋ ಪ್ಲೇ ಮಾಡ್ತಿದ್ವಿ, ಒಬ್ಬ ಹುಡುಗ ಹೇಳ್ತಾನೆ ಅವಾರ್ಡ್ ಕೊಡಿಸ್ಲಿಕ್ಕೆ ಫಸ್ಟ್ ಪ್ರೈಸ್ ಕೊಡ್ಲಿಕ್ಕೆ ಇಷ್ಟು ಅಮೌಂಟ್ ನೀನು ಕೊಟ್ಟರೆ ನಿಂಗೆ 7 ಲಕ್ಷ ರೂಪಾಯಿ ಕೊಡಿಸ್ತೀನಿ, ನೀನು 3 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿ. ಈ ರೀತಿಯಾಗಿ ಮಾತುಕತೆ ಕೇಳಿದಾಗ ಹೆಂಗ ಅನ್ಸುತ್ತೆ ಅಂದ್ರೆ, ಓಕೆ ಆಡಿಷನ್ಗಳು ಅಥವಾ ಈ ರಿಯಾಲಿಟಿ ಶೋಗಳು ಏನು ನಡೀತವೆ ಎಲ್ಲ ದುಡ್ಡು ಕೊಟ್ಬಿಟ್ಟೆ ಹೋಗ್ತಾರೇನೋ, ಹಾಗಾದ್ರೆ ಕಲೆಗೆ ಇವ್ರು ಹೇಳ್ದಂಗೆ ಬೆಲೆನೇ ಇಲ್ವಾ ಅನ್ನೋದೊಂದು ಅನ್ಸುತ್ತೆ. ಏನ್ ಹೇಳ್ತೀರಾ ಸರ್ ಆ ವಿಚಾರ? ಅದೇ ಹೇಳ್ತಿಲ್ಲ ಮೇಡಮ್, ಇದು ತುಂಬಾ ತಪ್ಪು ಕಲ್ಪನೆ, ಓಕೆ, ತುಂಬಾ ರಾಂಗ್ ಇಮ್ಯಾಜಿನೇಷನ್. ಅದನ್ನ ಬ್ರೇಕ್ ಮಾಡಕ್ಕೆ ನಾನು ಮಾತಾಡ್ತಾ ಇರೋದು. ಓಕೆ, ಒಂದು ಏನು ಅಂತಂದ್ರೆ, ಆಚೆ ಇರೋರ್ಗೆ ಅಂದ್ರೆ ಒಂದು ಕಾಮನ್ ಆಗಿ ಸ್ಕ್ರೀನ್ ಮೇಲೆ ಜನನೋ ಅಥವಾ ಒಂದು ಟಿವಿ ಕ್ಷೇತ್ರನೋ ಅದನ್ನ ನೋಡಿದವ್ರಿಗೆ ಏನು ಅಂತಂದ್ರೆ, ಇವರೆಲ್ಲ ಆರಾಮಾಗಿದ್ದಾರೆ, ಇವರೆಲ್ಲ ಮೇಕಪ್ ಹಚ್ಕೊಂಡು ಎ ಸಿಲೇ ಇರ್ತಾರೆ, ಕೂತ್ ಕಡೆ ನಿಂತ್ ಕಡೆ ಎಲ್ಲ ಬರ್ತಾ ಇರುತ್ತೆ, ನಾವ್ ಅಲ್ಲಿಗೆ ಹೆಂಗ್ ರೀಚ್ ಆಗೋಣ, ಇಷ್ಟೇ ಅದು. ನಾನು ಉದಾಹರಣೆ ಹೇಳ್ತೀನಿ, ನಂದು ಒಂದು ಆಕ್ಟಿಂಗ್ ಕ್ಲಾಸ್ ಮಾಡು ಅಂತ ನಂಗೆ ಸುಮಾರು ದಿವಸದಿಂದ, ನೀನು ಯಾಕಪ್ಪ ಆಕ್ಟಿಂಗ್ ಹೇಳ್ಕೊಡ್ಬಾರ್ದು, ನಿಂದೇ ಒಂದು ಮಾಡು ಇನ್ಸ್ಟಿಟ್ಯೂಷನ್ನು, ನಂದೇ ಕೆಲವೊಂದಾದ್ರೆ ವಿಚಾರಗಳಿತ್ತು. ನನಗೆ ಒಂದು ಗೊತ್ತು, ನಾನು ಮಾಡ್ತೀನಿ ಅಂತ ನನಗೆ ಒಂದು ಆ್ಯಡ್ ಕೊಡೋದು ಪ್ರಶ್ನೆ ಅಲ್ಲ, ಎಲ್ಲರೂ ಬರ್ತಾರೆ, ನಾವು ಏನೇ ಫೀಸ್ ಫಿಕ್ಸ್ ಮಾಡಿದ್ರು ಅದನ್ನು ಕೊಡೋ ಶಕ್ತಿ ಇರೋರು ಇರ್ತಾರೆ. ಆದರೆ ನಾನು ಉಲ್ಟಾ ಇವ್ರನ್ನ ಪ್ರಶ್ನೆ ಕೇಳಿದೆ, ಅವ್ರು ನನ್ನ ಸೇರಿದ್ರಲ್ವಾ, ನನ್ನ ಜವಾಬ್ದಾರಿ ಏನು, ಅವ್ರನ್ನ ನೆಕ್ಸ್ಟ್ ಎಲ್ಲಿ ಮುಟ್ಟಿಸ್ತೀನಿ ನಾನು ಅವ್ರನ್ನ, ಅದು ಗ್ಯಾರಂಟಿ ಇದೆಯಾ ನನ್ನ ಹತ್ರ? ಬರೀ ಆ್ಯಕ್ಟಿಂಗ್ ಹೇಳ್ಕೊಟ್ಮೇಲೆ ಆ್ಯಕ್ಟಿಂಗ್ ಕಲಿಯೋನು ಕಲ್ತು ಸುಮ್ಮನೆ ಆಗಲ್ಲ. ಈಗ ನಾವು ಕಾಲೇಜಲ್ಲೆಲ್ಲ ಓದ್ತೀವಿ, ಡಿಗ್ರಿ ಕೊಟ್ಮೇಲೆ ನಾವು ಆ ಕಾಲೇಜಿಗೆ ಮತ್ತೆ ಹೋಗಿ ಕೇಳೋ, ನಿಮ್ಮ ಕಾಲೇಜಲ್ಲಿ ಓದಿದ್ವಿ ನಮ್ಮ ಕೆಲಸ ಕೊಡಿಸಿ ಅನ್ನಲ್ಲ. ಬಟ್ ಆಕ್ಟಿಂಗ್ ಕ್ಷೇತ್ರ ಹಂಗಲ್ಲ, ನಿಮ್ಮ ಹತ್ರ ದುಡ್ಡು ಕೊಟ್ಟೆ, ನಿಮ್ಮ ಹತ್ರ ಆಕ್ಟಿಂಗ್ ಕಲಿತೆ, ನನಗೆಲ್ಲೂ ನೀವು ಸೇರಿಸಲೇ ಇಲ್ಲ ಅಂತ ಉಲ್ಟಾ ನನ್ನೇ ಪ್ರಶ್ನೆ ಮಾಡ್ತಾರೆ. ಈ ಅರಿವು ಫಸ್ಟ್ ಅವ್ರಿಗೆ ಮೂಡಿಸ್ಬೇಕು, ದಟ್ ನಾವು ನಿಮ್ಗೆ ಆಕ್ಟಿಂಗ್ ಹೇಳ್ಕೊಡ್ಬೋದು ಅಷ್ಟೇ, ಚಾನ್ಸ್ ಕೊಡ್ಸಕ್ಕಾಗಲ್ಲ ಅಂತ. ಬಟ್ ಅವ್ರು ಬರ್ತಾ ಇರೋದು ಡೈರೆಕ್ಟ್ ಚಾನ್ಸ್ಗೆ, ಆಕ್ಟಿಂಗ್ ಕಲಿಯಕ್ಕಲ್ಲ. ಸೊ ನನಗೆ ಇಲ್ಲಿ ಇಬ್ಬರ ಉದ್ದೇಶ ಬೇಕು, ಫಸ್ಟ್ ಮೈಂಡ್ ಸೆಟ್ ಬೇಕು. ಇವನ್ ಆಕ್ಟಿಂಗ್ ನ ಶ್ರದ್ಧೆಯಿಂದ ಕಲಿಯಕ್ ಬರ್ತಿದಾನ, ಇಲ್ಲ ಡೈರೆಕ್ಟ್ ಏನೋ ಆಗಕ್ ಬರ್ತಿದಾನ, ಏನೋ ಆಗಕ್ ಬರ್ತೇನೆ ಅನ್ನೋ ಮೈಂಡ್ ಸೆಟ್ ಇರೋರಲ್ಲ ನಂಗೆ ಬೇಡಪ್ಪ, ಯಾಕಂದ್ರೆ ಅದು ಯಾವತ್ತೂ ಮಿಸ್ಫೈರ್ ಆಗುತ್ತೆ. ನಾನು ಕಲಿತೀನಿ ಸರ್, ನಾನು ಎಲ್ಲ ಕಲ್ತು ನಾನು ಏನೋ ಆಗಕ್ ಹೋಗ್ತೀನಿ, ನಿಮ್ ಸಪೋರ್ಟ್ ನನಗೆ ಎಷ್ಟಾಗುತ್ತೋ ಅಷ್ಟು ಕೊಡಿ, ಅದ್ರ ಮೇಲೆ ನಂದು ಅದೃಷ್ಟ ಅಂತ. ಈ ತರ ಯಾವನ್ ಮಾತಾಡ್ತಾನೋ ಅವನ್ನ ತಗೊಳ್ಳೋಣ ಅಂತ. ನೀವು ನಂಬಲ್ಲ, ನಾನು ಒಂದು ಮೋರ್ ದೆನ್ 100 ಪೀಪಲ್ ಆಡಿಷನ್ ಮಾಡಿ ನಾನು 8 ಜನ ಆ ಮೈಂಡ್ ಸೆಟ್ ನವ್ರು ಸಿಕ್ಕಿದ್ ನಂಗೆ. 8 ಜನ. ಆ 8ರಲ್ಲೂ ಒಂದು ಹುಡುಗಿ ನಾನು ನೀನ್ ಬೇಡಮ್ಮ ಅಂದಿದ್ದೆ, ಅವಳು ಇಲ್ಲ ಅಂದ್ರೆ ನಾನು ಮೊದಲೇ ಹೇಳ್ಬಿಟ್ಟಾದೆ, ನೀನ್ ಏನು ಮಾಡೋಕ್ಕಾಗಲ್ಲ ನಾನು, ಯಾಕಂದ್ರೆ ನಿನ್ನ ಫ್ಯಾಮಿಲಿ ಸಮಸ್ಯೆಗಳು ಆ ಥರ ಇದೆ, ನಿನ್ನ ಟೈಮು ಕೊಡೋಕ್ಕಾಗಲ್ಲ, ಮತ್ತು ಕೆಲವೊಂದು ನಿನ್ನನ್ನು ಪ್ಲೇಸ್ ಮಾಡೋಕ್ಕಾಗಲ್ಲ, ಅದು ನಿನ್ನ ಪರ್ಸ್ನಲ್ ಪ್ರಾಬ್ಲಮ್ಗಳು. ಸೊ ಇವೆಲ್ಲ ದಾಟಿಲ್ಲ ಅಂದರೆ ಇಲ್ಲೇನು ಆಗೋಕ್ಕಾಗಲ್ಲ ಅಂತ. ಬಟ್ ಸ್ಟಿಲ್ ಶಿ ವಾಂಟೆಡ್ ಜಸ್ಟ್ ಟು ಕಮ್ ಟು ಕ್ಲಾಸ್. 8 ಜನ ಸ್ಟೂಡೆಂಟ್ಸ್. ಸೊ ಅದರಲ್ಲೂ ಅಷ್ಟೇನೆ, ಯಾರ್ಯಾರಿಗೆ ಏನೇನಾಗುತ್ತೋ ಅವ್ರವ್ರ ವ್ಯಾಪ್ತಿ ಪ್ರಾಪ್ತಿ ಅನ್ನಂಗೆ ಕಲ್ತ್ಕೊಂಡ್ರು ಹೋದ್ರು ಅಷ್ಟೇನೆ. ಹಂಗೆ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಅದಕ್ಕೆ ನಾನು ಅದು ಮಾಡಿ ಅಲ್ಲಿಗೆ ನಿಲ್ಲಿಸಿದೆ. ಇನ್ನು ಈ ತರ ನಾನೇ ಡೈರೆಕ್ಟ್ ನಂದೇ ಫೇಸ್ ಹಾಕಿ ವಿಡಿಯೋ ಮಾಡಿ ಆಡಿಷನ್ ಕರೆದಿದ್ರೆ ಎಷ್ಟು ಜನ ನನಗೆ ಸಿಕ್ಕಿರೋರು ಇವತ್ತು ನೀವು ಲೆಕ್ಕ ಹಾಕಿ ನೋಡಿ. ಎಕ್ಸಾಕ್ಟ್ಲಿ. ಸೊ ನೀವು ಅದನ್ನ ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡ್ಕೊಬೋದಾಗಿತ್ತು. ಸೊ ನಿಮ್ಗೆ ಅಲ್ಲ ತುಂಬಾ ಪಾಶ್ ಆಗಿ ಮಾಡ್ಕೋಬೋದಾಗಿತ್ತು ಅಲ್ವಾ? ತುಂಬಾ ಪಾಶ್ ಆಗಿ ಒಂದ್ ಒಳ್ಳೆ ಚಂದ ಆಫೀಸ್ ಮಾಡಿ ಒಂದ್ ಒಳ್ಳೆ ಅಪ್ಲಿಕೇಶನ್ ಇಟ್ಟು, ಅಪ್ಲಿಕೇಶನ್ 500 ರೂಪಾಯಿ ಅಂದ್ರೆ ಇವಾಗ ಏನು ಮಾಡಕ್ಕಲ್ಲ, ಅಪ್ಲಿಕೇಶನ್ 500 ರೂಪಾಯಿ. ಇಲ್ಲಿ ನನ್ಗೆ ಅದಕ್ಕೆ ಯಾವಾಗ್ಲೂ ಮೈಂಡ್ ಸೆಟ್ ಏನ್ ಅನ್ಸೋದಂದ್ರೆ, ಯಾವ್ದಾದ್ರು ಒಂದು ಒಳ್ಳೆ ವಿಷಯನ ನೀವು ಕಮ್ಮಿ ಬೆಲೆಗೆ ಕೊಡ್ತೀರಾ ಅಂತಂದ್ರೆ ಯಾರಿಗೂ ಅದು ಬೇಡ, ಅದೇನೋ ಚೀಪ್ ಬಿಡೋ ಅಂತ. ಅದೇ ನೀವು ಸ್ವಲ್ಪ ಅದನ್ನ ಪಾಲಿಶ್ ಮಾಡಿ ಏನೋ ಅದ್ಭುತ ಮಾಡಿ ಅದಕ್ಕೆ ಹಿಂಗೆ ಅಂದ ತಕ್ಷಣನೇ ಇದೆ ಅಪ್ಲಿಕೇಶನ್ 500 ರೂಪಾಯಿ ಅಂದ್ರೆ ಅಲ್ಲಿಗೆ ಹೋದ್ರೆ ನಾವು ಸ್ಟಾರೇ ಗುರು ನೆಕ್ಸ್ಟ್, ಈ ಮೈಂಡ್ ಸೆಟ್ ಬರುತ್ತೆ. ಆ ಮೈಂಡ್ ಸೆಟ್ ಮೇಲೆ ಗೇಮ್ ಆಡೋರು ಇರಲ್ಲ. ನಮ್ಗೆ ಅದು ಬೇಡ ಮೇಡಮ್, ನಮ್ಗೆ ಅದು ಇಷ್ಟ ಇಲ್ಲ. ನಾನು ಹೇಳೋದು, ಇಷ್ಟು ವರ್ಷ ನಾವು ಮಾಡ್ಕೊಂಡೇ ಬಲ್ದಿರೋರು ಇವಾಗ ಇದನ್ನ ಯಾಕೆ ಮಾಡೋಣ, ಇದು ಹಣೆ ಬರೋದು. ಇಷ್ಟು ವರ್ಷಗಳಿಂದ ನೀವು ಆರಾಮಾಗಿ ಬೇಕು ಅಷ್ಟು ಬೇಕು ಅಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಎಕ್ಸಾಕ್ಟ್ಲಿ, ನಿಜ. ವಾಟ್ ಇಸ್ ದೇರ್ ಇನ್ ದಿಸ್? ಎಕ್ಸಾಕ್ಟ್ಲಿ. ಈಗ ಜೊತೆಗೆ ಇನ್ನೊಬ್ರು ಅವ್ರು ಯಾರೋ ಹೇಳ್ತಾ ಇದ್ರು, ದುಡ್ಡು ಕೊಟ್ಟು ಮೋಸ ಹೋಗಿರೋರು ಏನು ಅಂತಂದ್ರೆ, ಎಲ್ಲಿದ್ದೀರಾ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳಿದಾಗ ಯಾರೋ ಒಬ್ರು ಕೇಳಿದ್ರಂತ, ಆಟೋ ಡ್ರೈವರ್ ಕೂಡ ಇವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ಸೊ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಎಲ್ಲಿದ್ದೀರಾ ಮೇಡಮ್, ಒಂದ್ಸಲ ನಿಮ್ಮ ಆಫೀಸ್ ಅಡ್ರೆಸ್ ಕೊಡಿ ಅಂತ ಹೇಳಿದಾಗ, ಇಲ್ಲ ಸರ್ ನಾವು ಆಫೀಸ್ನ ಅಡ್ರೆಸ್ ಎಲ್ಲ ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಾವು ವರ್ಷಕ್ಕೊಂದು 2 ಸಲ ಇವೆಂಟ್ ಮಾಡ್ತೀವಿ ಅಷ್ಟೇ, ಹಾಗಾಗಿ ನಾನು ಆಫೀಸೆಲ್ಲ ಇಟ್ಕೊಂಡಿಲ್ಲ ಅಂತ ಹೇಳಿ. ಆಕೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕೋದೇನು ಅಂತಂದ್ರೆ, ಮೈಸೂರಿನಿಂದ ಬೆಂಗಳೂರಿಗೆ ನಾನು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವ್ರು ಯಾರೋ ಹೇಳ್ತಿದ್ರು, ಇಲ್ಲಿಂದ ನೀವು ಕೆಂಪೇಗೌಡ ಏರ್ಪೋರ್ಟಿಗೆ ಹೋಗಬೇಕು ಅಂದ್ರೆ 2 ಅವರ್ 1.5 ಅವರ್ ಬೇಕು, ಇಲ್ಲಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದಾರೆ, 1 ಅವರ್ ಅವ್ರಿಗೆ ರೀಚ್ ಆಗ್ಬೋದು. ಅಂದ್ರೆ ಯಾವ ರೀತಿ ಶೋಕಿ ಜೀವನ ಮಾಡ್ತಾ ಇದ್ದಾರೆ ಇವ್ರು ಇಂಥ ದುಡ್ಡನ್ನ ತೆಗೆದುಕೊಂಡು ಅಂತ ಅಂದ್ಬಿಟ್ಟು. ಈಗ ಶಮಂತ್ ಅವರು ಹೇಳಿದ್ರು. ನನ್ಗೆ ಇನ್ನೊಂದು ಪ್ರಶ್ನೆ ಸರ್, ಯಾಕಂದ್ರೆ ಈಸಿಯಾಗಿ ಕಲೆನ ಅಷ್ಟು ಹಂಗಾದ್ರೆ ನಮ್ಗೆ ಏನೋ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ ಕೂಡಲೇ ದುಡ್ಡು ಕೊಟ್ಟು ಕೂಡಲೇ ಎಲ್ಲವೂ ಸಿಕ್ಬಿಡತ್ತಾ? ಹಾಗಾದ್ರೆ ಕೊಟ್ಟರು ಅದು ಎಷ್ಟು ದಿನಗಳ ಕಾಲ ಬಾಳಕೆ ಬರಬಹುದು ಅನ್ಸತಿ, ಏನ್ ಹೇಳ್ತೀರಿ ನೀವೊಬ್ರು ನಟನಾಗಿ? ಅದನ್ನೇ ಹೇಳೋದು ನಿಮ್ಗೆ ಯಾವಾಗ್ಲೇನು ಅಂತಂದ್ರೆ, ನಿಮಗೆ ಯೋಗ ಮತ್ತು ಯೋಗ್ಯತೆ ಅಂತ ಮಾತು ಬರುತ್ತೆ, ದೊಡ್ಡ ಪದಗಳಿದೆಲ್ಲ ದೊಡ್ಡವ್ರು ಮಾತಾಡಿರೋದು. ಯೋಗ್ಯತೆ ಫಸ್ಟ್ ಇರಬೇಕು, ಅವಾಗ ಯೋಗ ಎಲ್ಲೋ ಬಂದಾಗ ಅದು ಶಾಶ್ವತವಾಗಿ ಸ್ಥಿರವಾಗಿ ನಿಮ್ಮ ಹತ್ರ ಇರುತ್ತೆ. ಇಲ್ಲ ನಾನು ಸುಮ್ಮನೆ ಅದನ್ನ ಯೋಗವನ್ನು ಪರ್ಚೇಸ್ ಮಾಡ್ತೀನಿ, ಯೋಗ್ಯತೆಯನ್ನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಎಡವಟ್ಟಾಗುತ್ತೆ. ಇಟ್ ಕೆ ನಾಟ್ ಬಿ ಲೈಕ್ ದಟ್. ಅದಕ್ಕೆ ನಾನು ಹೇಳ್ತೀನಲ್ಲ, ಇಲ್ಲಿ ಶಾರ್ಟ್ ಕಟ್ ಇಲ್ಲ ಅನ್ಸುತ್ತೆ ನಮ್ಗೆ. ಇವ್ರೇನ್ ಮಾಡ್ತಾರ ಗುರು, ಈಗ ಎಲ್ಲ ಶೂಟಿಂಗ್ ನಿಂತ್ಕೊಂಡು ನೋಡೋರ್ಗೆ ಏನ್ ಕಾಣ್ತಾ ಇರುತ್ತೆ, ಟಚಪ್ ಹಿಡ್ಕೊಂತಾನೆ, ಛತ್ರಿ ಹಿಡ್ಕೊಂತಾನೆ, ಮಕ್ಕಕ್ಕೆ ಇದೊಬ್ಬ ಜ್ಯೂಸ್ ಕೊಡ್ತಾರೆ, ಎಷ್ಟು ಚಂದ ಇದೆ ನೋಡೋರ್ ಲೈಫ್. ಜಸ್ಟ್ ನಾನಲ್ಲಿ ಎಂಟರ್ ಆಗ್ಬೇಕಷ್ಟೇ ನನಗೆ ಬೇಕಾಗಿರೋದು. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಎಷ್ಟೋ
ಈವನ್ ಚೆನ್ನಾಗಿರೋ ಗುಡ್ ಲುಕಿಂಗ್ ಹುಡುಗಿರು ಕೂಡ ಆಡಿಷನಲ್ಲಿ ಪರ್ಫಾರ್ಮ್ ಮಾಡಿದಾರೆ. ಅವಾಗ ನಾನು ಬೈದಾಗ ನಾನು ಸ್ಟ್ರಿಕ್ಟಾಗಿ ಬಿಹೇವ್ ಮಾಡೋದು. ನಾನು ಬೈದಾಗ ಅವ್ರು ನನ್ನ ಚಾಲೆಂಜ್ ಮಾಡೋಗಿದ್ದಾರೆ, ನಾನು ಏನಾಗ್ತೀನಿ ಮುಂದೆ ತೋರಿಸ್ತೀನಿ ಅಂತ. ದೇ ಥಿಂಕ್ ಬ್ಯೂಟಿ ಇಸ್ ದಿ ಓನ್ಲಿ ಕ್ವಾಲಿಟಿ ಟು ಗೆಟ್ ದೇರ್. ನಾನು ಚೆನ್ನಾಗಿದ್ದೀನಿ, ಇಷ್ಟು ಸಾಕು, ನನಗೇನೋ ಆಗ್ತೀನಿ ನಾನು ಅಂತ ನಂಗೆ ಸವಾಲಕ್ಕೆ ಹೋದವರು ಏನೂ ಆಗಿಲ್ಲ. ಬಿಕಾಸ್ ನಿನ್ನ ಬ್ಯೂಟಿಯಿಂದ ಒಂದು ಪ್ರಾಜೆಕ್ಟ್ ಸಿಗ್ಬೋದು, 2 ಪ್ರಾಜೆಕ್ಟ್ ಸಿಗ್ಬೋದು, 3ನೇದು ಹೆಂಗೆ ಸಿಗುತ್ತೆ? ಇಟ್ ವಿಲ್ ನೆವರ್ ವರ್ಕ್ ಲೈಕ್ ದಟ್. ಅದೇ ಹೇಳಲ್ಲ ಉಪೇಂದ್ರ ಅವ್ರ ಡೈಲಾಗ್, ಐ ಲೈಕ್ ಎ ಮಿಕ್ಸ್ಚರ್ ಆಫ್ ಬ್ಯೂಟಿ ಆ್ಯಂಡ್ ಇಂಟೆಲಿಜೆನ್ಸ್ ಅಂತ. ಹಂಗೆ ಎರಡೂ ಇರಬೇಕು. ಅದಿದ್ದಾಗ ಮಾತ್ರ ಯಾವುದೋ ಒಂದು ಕಂಟೆಂಟಲ್ಲಿ ಕೂರ್ತಾರೆ. ಮತ್ತು ಯಾರನ್ನೇ ನಾವು ಆಡಿಷನ್ ಮಾಡಿದಾಗ ಆ ವ್ಯಕ್ತಿನ ನಾವು ಆಡಿಷನ್ ಮಾಡ್ತಾರಲ್ಲ ಅಲ್ಲಿ, ಇಲ್ಲಿ ನಮ್ದೊಂದು ಪಾತ್ರ ಇದೆ, ಈ ಪಾತ್ರಕ್ಕೆ ಅವ್ನು ಕೂರ್ತಾನ ಅಂತ ನೋಡ್ತಾ ಇರ್ತೀನಿ ನಾನು. ಈ ಪಾತ್ರ ಡಿಸೈಡ್ ಮಾಡುತ್ತೆ ನಾನು ಅವನ್ನ ತಗೋಬೇಕಾ ಬೇಡವಾ ಅಂತ. ಇಲ್ಲಿಗೆ ನಾನು ಫಿಟ್ ಆಗಬೇಕು ಅಂದ್ರೆ ನಾನು ಹೆಂಗಿರ್ಬೇಕು ಅನ್ನೋದು ನನಗೆ ಫಸ್ಟ್ ಈ ತಲೆಯಲ್ಲಿ ಇರಬೇಕು. ಡ್ಯಾನ್ಸ್ ಮಾಡೋರು ಎಷ್ಟೋ ಚೆನ್ನಾಗಿ ಹೇಳಿ, ನಾವು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಅಂದ್ರೆ ನಮ್ಮ ಡ್ಯಾನ್ಸ್ ಇದ್ರಲ್ಲಿ ತಗೊಳ್ಳಿಲ್ಲ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ಅನ್ನೋದು ಸುಮಾರು ಜನ ಮಾಡ್ತಾರ ಆ ಥರ. ಅದ್ರಲ್ಲಿ ಏನ್ ಮಾಡ್ತೀಯಾ ನೆಕ್ಸ್ಟ್ ಲೇಯರ್ ಬರುತ್ತದು, ತಿನ್ ಲೇಯರ್ ಇದೆ ಅಲ್ಲಿ. ಚೆನ್ನಾಗಿ ಡ್ಯಾನ್ಸ್ ಮಾಡೋರು 10 ಜನ ಇದ್ದಾರೆ, ಅವ್ರ 10 ಜನದ ಮಧ್ಯೆ ನಾನು ನಿನ್ ಕಡೆ ನೋಡ್ಬೇಕು, ಹಿಂಗ್ ನೋಡ್ತಾ ಇರ್ತೀನಿ, ನೀನೇನ್ ಮಾಡ್ತೀಯಾ, ಏನ್ ಕೊಡ್ತೀಯಾ ಅಂತ ಅಂದ ನೀನೇನ್ ಮಾಡ್ತೀಯಾ, ಅಲ್ಲಿ ಗೆಲ್ಲೋದು ಆಡಿಷನ್. ಇದು ಅರ್ಥ ಆಗಲ್ಲ ಮೇಡಮ್, ಇದು ಸುಮ್ಮನೆ ಆಚೆ ಕಡೆಯಿಂದ ಈಸಿ ಅನ್ಕೊಂತಾರೆ. ಸೊ ಇದು ಸಮಸ್ಯೆಗಳು ಎದುರಿಸ್ತಾರೆ. ಎಕ್ಸಾಕ್ಟ್ಲಿ ಸರ್. ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ, ನೋಡಿದ್ರಲ್ವಾ. ಸೊ ಇಲ್ಲಿ ಹೊರ ಪ್ರಪಂಚಕ್ಕೆ ಒಂದು ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ, ಬಟ್ ಒಳಗಡೆ ಸಾಕಷ್ಟು ರೀತಿಯಾದಂತಹ ಕಷ್ಟಗಳು, ಸವಾಲುಗಳನ್ನೆಲ್ಲವನ್ನ ಮೀರಿ ನಿಂತು ತಮ್ಮ ಕಲೆಗೆ ಬೆಲೆ ಕಾಣಿಸ್ಕೊಂಡಿರೋರು ಬಹಳ ವಿರಳಾತಿ ವಿರಳ. ಆನಂದ್ ಸರ್ ಹೇಳ್ದಂಗೆ ಈಗಾಗಲೇ ಸಾಕಷ್ಟು ಜನರು ಬ್ಯೂಟಿಯಿಂದಲೇ ಎಲ್ಲವನ್ನು ಕೂಡ ಮಾಡ್ತೀವಿ ಅಥವಾ ದುಡ್ಡು ಕೊಟ್ಬಿಟ್ಟು ಒಂದು ಸ್ಟೇಜ್ಗೆ ಹೋಗಬಹುದು, ಬಟ್ ಪರ್ಫಾರ್ಮೆನ್ಸ್ ಮಾಡಬೇಕಾಗಿರೋದು ನೀವುಗಳೇ ಹೊರತು ಆ ದುಡ್ಡು ಬಂದು ಮಾಡೋದಿಲ್ಲ. ಸೊ ಅದೃಷ್ಟ ಕೂಡ ಇರಬೇಕಾಗತ್ತೆ, ಜೊತೆಗೆ ಆಡಿಷನ್ಗಳಿಗೆ ಈ ರೀತಿಯಾಗಿ ದುಡ್ಡುಗಳನ್ನ ಯಾರು ಕೂಡ ತೆಗೆದುಕೊಳ್ಳೋದಿಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಪೇರೆಂಟ್ಸ್ಗೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ಇದೆ. ನಾನು ಏನಾದ್ರೂ ಒಂದು ಆಡಿಷನ್ಗೆ ಅಥವಾ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇವ್ರು ಹೇಳ್ತಾ ಇದ್ರು ಡ್ರಾಮಾ ಜೂನಿಯರ್ಸ್ ಅಥವಾ ಇನ್ನೊಂದು ಯಾವುದೋ ಮಕ್ಕಳ ಒಂದು ಶೋಗೆ, ಹಾಗಾದ್ರೆ ನಿಜಕ್ಕೂ ದುಡ್ಡು ಕೊಟ್ಟು ಎಂಟ್ರ್ ಆಗಬೇಕಾ ಹಾಗಾದ್ರೆ? ಸೊ ಸಾಕಷ್ಟು ಪೇರೆಂಟ್ಸ್ಗೆ ಇರುವಂತಹ ಕನ್ಫ್ಯೂಷನ್ಗೆ ನಾನು ಆನಂದ್ ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.